ಸ್ವಚ್ಛ, ಸುಂದರ ಹಾಗೂ ಆರೋಗ್ಯಕರ ಬೆಂಗಳೂರನ್ನು ನಿರ್ಮಿಸುವ ಉದ್ದೇಶದಿಂದ ಇಂದು ಹೆಬ್ಬಾಳ ಮೇಲ್ಸೇತುವೆ ಸಮೀಪದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಬಳಿ ಮುಖ್ಯಮಂತ್ರಿಗಳಾದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರೊಂದಿಗೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಇಂಧನ ಸಚಿವರಾದ ಕೆ.ಜೆ. ಜಾರ್ಜ್, ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಹಾಗೂ ಎ.ಸಿ. ಶ್ರೀನಿವಾಸ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾದ ಎನ್. ಮಹೇಶ್ವರ ರಾವ್, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ಅಭಿಯಾನದಡಿ ಕಟ್ಟಡ ನಿರ್ಮಾಣ ತ್ಯಾಜ್ಯ, ಘನ ತ್ಯಾಜ್ಯ, ಹಳೆಯ ವಿದ್ಯುತ್ ಕಂಬಗಳು, ಪೈಪ್ಗಳು, ಮಣ್ಣಿನ ಗುಡ್ಡೆಗಳು, ಬೆಳೆದು ನಿಂತ ಕಳೆಗಿಡಗಳು ಹಾಗೂ ಮರದ ಕೊಂಬೆಗಳು ಸೇರಿದಂತೆ ಒಟ್ಟು 22,372 ಟನ್ಗಳಷ್ಟು ತ್ಯಾಜ್ಯವನ್ನು ತೆರವುಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳು, ಮೇಲ್ಸೇತುವೆಗಳು, ಪಾದಚಾರಿ ಮಾರ್ಗಗಳು ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ನಗರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಗುರಿಯನ್ನು ಈ ಅಭಿಯಾನ ಹೊಂದಿದೆ. ಸಾರ್ವಜನಿಕರ ಸಹಕಾರದೊಂದಿಗೆ ತ್ಯಾಜ್ಯ ಮುಕ್ತ ಬೆಂಗಳೂರನ್ನು ರೂಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಯ ದೇವರು ಅಂತ ಹೇಳಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು ನಿಮ್ಮ ಮನೆ ಮುಂದೆ ಸ್ವಚ್ಛತೆ ಮಾಡಿದರೆ ಬೀದಿ ಸ್ವಚ್ಛವಾಗ್ತದೆ, ಬೀದಿ ಸ್ವಚ್ಛ ಆದರೆ ಊರು ಸ್ವಚ್ಛ ಆಗ್ತದೆ, ಊರು ಸ್ವಚ್ಛ ಆದರೆ ನಾಡು ಸ್ವಚ್ಛ ಆಗ್ತದೆ ಅಂತ ಹೇಳಿ ಅವರು ಕೂಡ ಕೆಲವು ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಬೆಂಗಳೂರಿನ ಸ್ವಚ್ಛತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಆದರೆ ನಿಮ್ಮ ಬೆಂಗಳೂರನ್ನ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ, ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ, ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮರಾಗಳಿಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನ್ ಗುರ್ತು ಮಾಡಿದ್ದೀರಿ ಆ ಜಾಗದಲ್ಲಿ ಹಾಕ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರೇ ಎತ್ಕೊಂಡೋಗಿ ಹಾಕೋರೆಲ್ಲ. ಸೊ ಅದು ಬಹಳ ಜಾಗೃತಿಯಿಂದ ಇರಬೇಕು. ಇದು ನಾವು ನಾಗರಿಕರಿಗೆ ಸಿವಿಲ್ ಸೆನ್ಸ್ ನಾವು ತರಬೇಕು, ಜನರ ನಾಗರಿಕರನ್ನೇ ಇದು ಉಳಿಸ್ಕೊಳ್ಬೇಕು. ಈಗ ತಾನೇ ಕೃಷ್ಣ ಬೈರೇಗೌಡ ಹೇಳಿದ್ರು, ನಾನು ಅದಕ್ಕಾಲೆ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದಲೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡಿಕೊಡ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಇನ್ನೊಂದು ದೊಡ್ಡ ಆಲೋಚನೆ ನನ್ನ ಮುಂದೆ ಇದೆ. ಆಲೋಚನೆ ಹಸಿರದ ಬಗ್ಗೆ ನಾನು ಈಗ ಈ ಒಂದು ಕಾರ್ಯಕ್ರಮದಿಂದ ಅದನ್ನು ನಾನು ಘೋಷಣೆ ಮಾಡೋದಿಲ್ಲ. 100 ದಿನದ ಘೋಷಣೆ ಸಂದರ್ಭದಲ್ಲಿ ನಾನು ಒಂದು ಐತಿಹಾಸಿಕವಾದಂಥ ಹಸಿರದ ಬಗ್ಗೆ ನಾನು ಘೋಷಣೆ ಮಾಡೋನಿದ್ದೇನೆ. ಈಗಾಗಲೇ ಬೆಂಗಳೂರು ಸ್ವಚ್ಛತೆ ಬಗ್ಗೆ ಪರ ವಿರೋಧ ಟೀಕೆ ಟಿಪ್ಪಣಿಗಳೆಲ್ಲ ಕೂಡ ಬರ್ತಾ ಇದೆ. ಟೀಕೆಗಳೆಲ್ಲ ಬರ್ತವೆ, ಆದರೆ ನಮ್ಮ ಕೆಲಸಗಳು ಉಳಿತದೆ. ಸೊ ಅದರಿಂದ ಕೆಲಸಗಳು ಮಾಡಿದಾಗ ಆ ಟೀಕೆಗಳೆಲ್ಲ ಸತ್ತೋಗ್ತದೆ. ಅದರಿಂದ ಧೈರ್ಯವಾಗಿ ನಮ್ಮ ಅಧಿಕಾರಿಗಳ ಮೇಲೆ ಏನು ಕೆಲವರು ಪ್ರಯೋಗ ಮಾಡಿದ್ರು,
ಏನು ಶಿವಾಜಿನಗರದಲ್ಲಿ ಹಲ್ಲೆ ಮಾಡಿದ್ರು, ಅದು ಯಾರು ಅಧಿಕಾರಿಗಳು ಅವ್ರ ಮೇಲೆ ಮಾಡಿದೀರಿ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮೆ. ಇದು ಸರ್ಕಾರದ ಮೇಲೆ ಮಾಡಿದಿರಿ, ಶಾಸಕರ ಮೇಲೆ ಮಾಡಿದಿರಿ, ಮಂತ್ರಿಗಳೇ ಮೇಲೆ ಮಾಡಿದಿರಿ ಅಂತೇಳಿ ಭಾವನೆ ಮಾಡ್ಕೋಬೇಕು. ಈ ಗೂಂಡಾಗಿರಿ ಇವಕ್ಕೆಲ್ಲ ಕೂಡ ನಾವು ಎದುರಲಿಕ್ಕೆ ಸಾಧ್ಯ ಇಲ್ಲ. ಈ ತೀರ್ಮಾನವನ್ನ ನಾವು ಮಾಡಿರೋದು ಎಲ್ಲ ಸರ್ವ ಪಕ್ಷದ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಈ ಬೆಂಗಳೂರನ್ನ ಫುಟ್ಪಾತ್ ಅನ್ನ ತೆಗಿಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ನಿಮ್ಗೂ ಕೆಲವು ಜಾಗಗಳನ್ನ ನಿಗದಿ ಮಾಡಿ ನಿಮ್ಗೂ ಜಾಗಗಳನ್ನ ಕೊಡ್ತೇವೆ. ಬೀದಿ ವ್ಯಾಪಾರದವ್ರು ಇರಬೇಕು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಹಂಗಂತ ಹೇಳಿ ಪಾದಚಾರಿಗಳಿಗೆ, ವೆಹಿಕಲ್ಗಳಿಗೆ ಮಾಡ್ಲಿಕ್ಕೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಮ್ಮ ಶೋಭಕ್ನವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಬೆಂಗಳೂರಲ್ಲ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿ ಎಲ್ಲ ಶಾಸಕರು ಕೂಡ ಅವರ ಕ್ಷೇತ್ರದಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ನಾನು ನಮ್ರತೆಯಿಂದ ಮನವಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇದು ನಿಮ್ಮ ಬೆಂಗಳೂರು, ನಿಮ್ಮ ಮನೆ, ಇಡೀ ದೇಶ ನಿಮ್ಮನ್ನ ಗಮನಿಸ್ತಾ ಇದೆ. ಇಡೀ ಅನೇಕ ರಾಷ್ಟ್ರೀಯ ನಾಯಕರುಗಳೆಲ್ಲ ಇದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಿಂದೆ ಎಲ್ಲ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೊ ನಿಮ್ಮೆಲ್ಲರೂ ಕೂಡ ಬೆಂಗಳೂರಿನ ಸ್ವಚ್ಛತೆ ಕಾಪಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನನ್ನ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕೆಲವರು ಬೇಕಾದಷ್ಟು ನಮಗೆ ಫೋಟೋಗಳೆಲ್ಲ ಹಾಕ್ತಾ ಇರ್ತಾರೆ, ಪ್ರಿಂಟ್ ಆಗ್ತಾ ಇರ್ತಾರೆ, ರಸ್ತೆಯಲ್ಲೆಲ್ಲ ಒಂದ್ ಕಡೆ ಆಗ್ತಾ ಇರ್ತಾರೆ. ಇದು ಎಲ್ಲಾ ನಗರಗಳಲ್ಲೂ ನೋಡಿದ್ದೇನೆ. ಬೆಂಗಳೂರಲ್ಲ, ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈಲೂ ನೋಡಿದ್ದೀನಿ, ಎಲ್ಲಾ ಕಡೆ ನೋಡ್ತಾ ಇದ್ದೀನಿ ರೋಡ್ ಪಕ್ಕ ತಂದು ಬಿಸಾಕಂಥದ್ದು. ಆದ್ರೂ ಕೂಡ ಬಹಳ ವರ್ಷ ಆಯ್ತು ನಮ್ಗೆ ಈ ಸ್ವಚ್ಛತೆ ಬಗ್ಗೆ, ಈ ತ್ಯಾಜ್ಯದ ಬಗ್ಗೆ ಬೇಕಾದಷ್ಟು ಕೋರ್ಟು, ಬೇಕಾದಷ್ಟು ಸಮಸ್ಯೆ ಇತ್ತು. ಆದ್ರೆ ಈ ಹಂತಕ್ಕೆ ಬಂದಿದ್ದೇವೆ. ಮುಂದೆ ಅದನ್ನ ದೊಡ್ಡ ಒಂದು ಹೊಸ ರೂಪವನ್ನ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ವಿಶೇಷವಾಗಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಅವರು ಅವ್ರ ಕ್ಷೇತ್ರದಲ್ಲಿ ಬಂದು ಭಾಗಿಯಾಗಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಏನು ಯೋಜನೆ ನಡೀತಾ ಇದೆ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ, ನಾಗರಿಕರ ಸಹಕಾರ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಇದನ್ನ ನಾನು ಸ್ವಚ್ಛತೆ ವಿಚಾರದಲ್ಲಿ ಕೆಲವು NGOಗಳು, ಕೆಲವು ಸಂಸ್ಥೆಗಳು ಅವರು ಕೂಡ ಒಂದೊಂದು ಏರಿಯಾನ ಟೇಕ್ ಓವರ್ ಮಾಡಿದ್ರೆ ಅದಕ್ಕೂ ಕೂಡ ನಾನು ಅವ್ರಿಗೆ ಸ್ವಾಗತವನ್ನು ಮಾಡ್ತೇನೆ. ನೀವೇನು ಇಡೀ ದೊಡ್ಡ ಬ್ಲಾಕೇ ಮಾಡಕ್ ಹೋಗ್ಬಿಡಿ, 4 ರಸ್ತೆ ತೆಗೆದುಕೊಳ್ಳಿ. ನಿಮ್ಗೆ ಸರ್ಟಿಫಿಕೇಟ್ ಕೊಡುವಂಥದ್ದು, ಗೌರವ ಕೊಡುವಂಥದ್ದು 4 ರಸ್ತೆನೆ ನೀವು ಅದನ್ನ ಅಡಾಪ್ಟ್ ಮಾಡಿಕೊಂಡು ಈ ಸ್ವಚ್ಛತೆನ ನೀವು ಕಾಪಾಡ್ಕೊಂಡು ಹೋಗುವಂತ ಒಂದು ಕಾರ್ಯಕ್ರಮವನ್ನು ನೀವು ರೂಪಿಸಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಹಳ ಸಂತೋಷದಿಂದ ಕೊಟ್ಟಿದ್ದೇನೆ. ಎಲ್ಲರಿಗೂ ನಮಸ್ಕಾರ.